ಆಪೋಸಿಟ್ ಲೈಟ್ ಆಗುತ್ತಲ್ಲ ಈ ಕಡೆ ಬಾಲ್ ಕೊಟ್ಬಿಡಿ ಸರ್ 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 ಸ್ವಲ್ಪ ಹಿಂದೆ ದೂರ ಬರ್ರಿ ಹಿಂದೆ ದೂರ ಬರುತ್ತೆ ಕಾಂಗ್ರೆಸ್ ಮುಖಂಡರಾದ ಕಲ್ಗೋಡು ರತ್ನಾಕರ್ ಸಹ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ರಾಷ್ಟ್ರೀಯ ಮಂಡಳಿ ಸದಸ್ಯರಾಗಿರ್ತಕ್ಕಂಥ ಮಂಡಿಗಡಿ ನಂಜುಂಡಪ್ಪರು ಸಹ ಅತಿಥಿಗಳಿಗೆ ಭಾವಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದಾರೆ. ಹಾಗೆ ಮುಖ್ಯವಾಗಿ ನಮ್ಮ ಕ್ರೀಡಾಕೂಟದ ಬೆನ್ನೆಲುಬಾಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ಈ ಅಧ್ಯಕ್ಷತೆ ವಹಿಸಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಎಲ್ಲಾ ತಾಲೂಕಿನಿಂದ ನಮ್ಮ ಪತ್ರಕರ್ತರು ಆಗಮಿಸಿದ್ದಾರೆ, ಅವ್ರ ಕುಟುಂಬದವರು ಆಗಮಿಸಿದ್ದಾರೆ. ಎಲ್ರಿಗೂ ಸಹ ಸಂಘದ ಪರವಾಗಿ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದಾರೆ. ನಮಸ್ಕಾರ. ಇಲ್ಲಿ ಹೆಂಗಿದೆ ಅಂದ್ರೆ ಪ್ಲೇಟು ಜಿಲ್ಲಾಧ್ಯಕ್ಷ ಶಿವಕುಮಾರ್ ಸರ್ ಅವರು, ರವಿಕುಮಾರ್ ಸರ್ ಅವರು ಎಲ್ಲರೂ ಕೂಡ ಇದಕ್ಕೆ ಸಾಕಷ್ಟು ಮಾಡ್ತಾ ಕರ್ನಾಟಕ ರಾಜ್ಯದ ಬಜೆಟ್ ಅಲ್ಲಿ ಅತ್ಯಂತ ಹೆಚ್ಚು ಬಜೆಟ್ ಅದ ತಮ್ಮ ಇಲಾಖೆಗೆ ಪಡೆದಂತ ಶಿಕ್ಷಣದಲ್ಲಿ 44,000 ಕೋಟಿ ರೂಪಾಯಿಗಳನ್ನು ಪಡೆದಂತ ಮಧು ಬಂಗಾರಪ್ಪ ಸರ್ ಅವರು ಶಿಕ್ಷಣ ಇಲಾಖೆಯನ್ನು ಅತ್ಯಂತ ಉನ್ನತೀಕರಣ ಮಾಡುವಂತ ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನ ಮಾಡ್ತಾರೆ. ಕಮಿಷನ್ ಮಂಜೂರಿವಲ್ಲ ಅಂತ ಎಲ್ಲರೂ ಗೊತ್ತಿದೆ. ಕೆಲಸ ಶಾಲೆಗಳನ್ನು ಕಟ್ಟಬೇಕು, ಬಣ್ಣ ಸಣ್ಣ ಆಗ್ಬೇಕು ಅನ್ನೋ ಕಲ್ಪನೆಯಲ್ಲಿ ನೀವು ಸಿದ್ದರಾಮಯ್ಯ ಮನವೊಲಿಸಿ 44,000 ಕೋಟಿ ಪಡೆದಿದ್ದೀರಿ. ಅದಕ್ಕೆ ಶಿವಮೊಗ್ಗ ಜಿಲ್ಲೆ ಎಲ್ಲ ಜನರ ಪರವಾಗಿ, ಪತ್ರಕರ್ತರ ಪರವಾಗಿ ನಿಮಗೆ ವಿಶೇಷವಾಗಿ ಅಭಿನಂದಿಸುತ್ತೇವೆ. ಅಲ್ಲಮ ಪ್ರಭುವಿನ ಹೆಸರು ನೀಡುವಂತ ಪ್ರಯತ್ನ ಮಾಡಿದ್ದೀರಿ, ಅದಕ್ಕಾಗಿ ನಿಮಗೆ ಧನ್ಯವಾದ ಹೇಳ್ತೇವೆ. ಶಿವಮೊಗ್ಗ ಜಿಲ್ಲೆ ಅತಿ ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನ ಮಾಡ್ತೀರಿ, ಅದಕ್ಕಾಗಿ. ನಾವು ಮನುಜರು ನರರ ನಡುವಿನಟ್ಟ ಗೋಡೆಗಳನ್ನು ಕುಟ್ಟಿ ಕೆಡಹುವೆವು. ನಾವು ವಿಲಯ ರುದ್ರರು ಹೊಸ ಬಾಳಿನ ಹೊಸ ಸಮತೆಯ ಸಮರಸವನ್ನು ಸವೆವು. ನಾವು ನವವಿಧಾತರು ನಾವೆಲ್ಲರೂ ಒಂದೇ ಜಾತಿ, ಒಂದೇ ಮತ, ಒಂದೇ ಕುಲ. ನಾವು ಮನುಜರು. ಜಾತಿ ಮತದ ಗುಹೆಗಳಿಂದ ಹೊರಬನ್ನಿರಿ ಬಯಲಿಗೆ, ಕೃತಕ ತಿಮಿರದಾಳದಿಂದ ಉತ್ಸಾಹದ ಬೆಳಕಿಗೆ. ಸೇರಿಕೊಳ್ಳಿ, ಕೂಡಿಕೊಳ್ಳಿ ಮುನ್ನುಗ್ಗುವ ಸಾಲಿಗೆ, ಕತ್ತಳೊಡನೆ ಹೂಡಿದ ಈ ಉತ್ಸಾಹದ ದಾಳಿಗೆ. ಕೂಡಿಸಿರದೆ ಕೊರಲುಗಳನ್ನು ಹೊಸ ಬಾಳಿನ ಹಾಡಿಗೆ, ಹೊಸ ಬಾಳಿನ ಹಾಡಿಗೆ. ನಾವೆಲ್ಲರೂ ಒಂದೇ ಜಾತಿ, ಒಂದೇ ಮತ, ಒಂದೇ ಕುಲ. ನಾವು ಮನುಜರು. ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಹಾಗೆ ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಪತ್ರಿಕಾ ಮಿತ್ರರು ಹಾಗೂ ಅವರ ಕುಟುಂಬದೊಂದು ಬಂದಿರುತ್ತೆ. ನಿಮಗೂ ಕೂಡ ಈ ಒಂದು ಕ್ರೀಡೆಗೆ ಸ್ವಾಗತವನ್ನು ಬಯಸ್ತಾ, ಮುಖ್ಯವಾಗಿ ನಾವು ಈಗ ನಮ್ಮ ಬಹುದಿನದ ಬೇಡಿಕೆ, ನಾನು ಯಾಕೆಂದರೆ ತುಂಬ ಟೈಮ್ ತೊಗೊಳಕ್ಕೆ ವಿವರವಾಗಿ ಹೇಳ್ತಾ ಹೋದರೆ ಎಲ್ಲರಿಗೂ ಕಾರ್ಯಕ್ರಮದ ಒತ್ತಡಗಳಿರೋದ್ರಿಂದ ಏನು ಹೇಳಬೇಕು ಇಂಪಾರ್ಟೆಂಟ್ ಇರೋಂಥ 4 ಪಾಯಿಂಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಮುಖ್ಯವಾಗಿ ಏನಂದರೆ ನಮಗೆ ಬಹುದಿನದ ಬೇಡಿಕೆ ಇತ್ತು, ನಮ್ಮ ಗ್ರಾಮೀಣ ಪತ್ರಕರ್ತರಿಗೆ ಒಂದು ಬಸ್ಸು ಸೌಕರ್ಯವನ್ನು ಮಾಡಿಕೊಡ್ಬೇಕು ಅಂತೇಳಿ
ಪ್ರತಿ ನಮ್ಮ ರಾಜ್ಯ ಸಮ್ಮೇಳನಗಳಲ್ಲೂ ಮತ್ತು ಪ್ರತಿ ನಮ್ಮ ಜಿಲ್ಲಾ ಸಮ್ಮೇಳನಗಳು ನಾವು ಡಿಮ್ಯಾಂಡ್ ನೀಡ್ತಾ ಬಂದಿದ್ವಿ. ಆದರೆ ಈ ಮೊನ್ನೆ ಬಜೆಟಲ್ಲಿ ಮೊನ್ನೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಮಧು ಬಂಗಾರಪ್ಪರ ನೇತೃತ್ವದ ಒಂದು ಸರ್ಕಾರದಲ್ಲಿ ನಮ್ಮ ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಸೌಲಭ್ಯವನ್ನು ನೀಡಲಿಕ್ಕೆ ಬಜೆಟ್ನಲ್ಲಿ ಮಂಡನೆ ಮಾಡಿದರೆ ಇದು ಸಂತೋಷಕರ ವಿಷಯವಾಗಿದ್ದರಿಂದ ನಮ್ಮ ಬಹುದಿನದ ಬೇಡಿಕೆ ಈಡೇರಿದೆ. ಅದಕ್ಕೆ ನಮ್ಮ ಸಂಘದ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ನಮ್ಮ ರಾಜ್ಯ ಸರ್ಕಾರವನ್ನು ಅಭಿನಂದಿಸುತ್ತಾ ಅದರೊಂದಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ ಸಹ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸಕ್ಕೆ ಇಷ್ಟಪಡ್ತಾ ಇದ್ದೀವಿ. ಹಾಗೆ ಎರಡನೇದಾಗಿ ಇನ್ನೊಂದು ಏನಂದ್ರೆ ನಮ್ಮ ಗ್ರಾಮೀಣ ಪತ್ರಕರ್ತದ ಒಂದು ಕೊರತೆ ಏನಿದೆ ಅಂದ್ರೆ ಅವರಿಗೆ ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ ನಮ್ಮ ಹೌಸಿಂಗ್ ಬೋರ್ಡ್ ಸೊಸೈಟಿಯಿಂದ ಹಿಂದೊಂದ್ಸರಿ ಸೈಟ್ಗಳು ವಿತರಣೆ ಆಗಿತ್ತು. ಆದರೆ ಇನ್ನೊಂದು ಸ್ವಲ್ಪ ಸೈಟ್ಗಳು ಅವಾಗ ಪ್ರಾಬ್ಲಮ್ ಇತ್ತು, ಆಗಿರ್ಲಿಲ್ಲ. ಅವ್ರದ್ದು ಒಂದು ಬೇಡಿಕೆಗಳನ್ನ ಈಡೇರಲಿಕ್ಕೆ ಅಂತೇಳಿ ನಾವು ಮೊನ್ನೆ ಹೌಸಿಂಗ್ ಬೋರ್ಡಿಂದ ಮನವಿಯನ್ನು ಕೂಡ ಕೊಟ್ಟಿದ್ವಿ. ಅದು ಮಾನ್ಯ ಸಚಿವರ ಗಮನ ಕೂಡ ಇದೆ. ಆ ಒಂದು ತುರ್ತಾಗಿ ಅದು ಏನಾಗಿದೆ ಅಂತ ಹೇಳಿದ್ರೆ ಇರ್ಬೋದು, ಈಗ ಯಾರ್ಯಾರು ಲೋಪದೋಷಗಳಿದಾವೋ ಆ ಲೋಪದೋಷ ಇರೋಂಥದಕ್ಕೆ ಅವ್ರ ಮೂಲಕ ಒಂದು ಅಫಿಡೇಟ್ ತಗೊಂಡು ಅದನ್ನ ಬಗೆಹರಿಸಿ ಉಳಿದಂತರಿಗೆ ಕೊಡುವಂಥದ್ದು ಅರ್ಹರು ಏನಿದ್ದಾರೆ ಅರ್ಹರಿಗೆ ಸಿಗುವಂತಹ ಸೌಲಭ್ಯವನ್ನ ಅದನ್ನ ಆಡು ಭಾಷೆಯಲ್ಲಿ ಅದನ್ನ ಸುಲಭವಾಗಿ ಯಾವಾಗಲೂ ಜನ ಮನ ತಲುಪುವಂತ ಮಾಡಿದಂತಹ ವ್ಯಕ್ತಿ ಅಂದ್ರೆ ಅಡಿಕ್ ಅವರು. ಅವರಿಗೆ ಸಿಗಬೇಕಾದಂತಹ ಸಾಹಿತ್ಯ ಲೋಕದಲ್ಲಿ ಏನ್ ಸಿಗ್ಬೇಕಿತ್ತು ಈಗ ನಮ್ಮ ಸಂಸ್ಕೃತ ಶ್ಲೋಕಗಳೆಲ್ಲ ಅವನ್ನೆಲ್ಲ ಕನ್ನಡಕ್ಕೆ ಅನುವಾದ ಮಾಡಿದಂತಹ ಕೀರ್ತಿ ಕೂಡ ಅವ್ರದೇ ಇದೆ. ಅವರು ಒಂದು ಇಂಥ ಕ್ಷೇತ್ರದಲ್ಲಿ ಇಲ್ಲ ಅನ್ನಂಗಿಲ್ಲ, ಪತ್ರಿಕೆಯನ್ನು ಕೂಡ ಕಂಡಕ್ಟ್ ಮಾಡಿ ಅವರು ಎಲೆಕ್ಷನ್ ಕೂಡ ಅಂದ್ರೆ ಎಲ್ಲಾ ರಂಗಗಳಲ್ಲೂ ಅವ್ರನ್ನ ತೊಡಸ್ಕೊಂಡಿದ್ದಾರೆ ಅಂತ ಒಂದು ಮೇರು ಸಾಹಿತಿಗಳ ಇವತ್ತು ಹುಟ್ಟುಹಬ್ಬ ಇದೆ. ಆ ಸಂದರ್ಭದಲ್ಲಿ ಇರೋದು ಕೂಡ ಎಲ್ಲರಿಗೂ ಒಂದು ಅವರ ಅಡಿಗೆ ಬಗ್ಗೆ ಹೇಳಿ ವಿಷಯವನ್ನು ತಿಳಿಸ್ಲಿಕ್ಕೆ ಒಂದು ಅವಕಾಶ ಕೂಡ ಸಿಗ್ತದೆ. ಪತ್ರಕರ್ತರ ಸಂಘ ಶಿವಮೊಗ್ಗ ಜಿಲ್ಲೆ ಇವತ್ತು ಏನು ತಾವು ಜಿಲ್ಲಾ ಮಟ್ಟದಲ್ಲಿ ತಾವೆಲ್ಲರೂ ಕುಟುಂಬ ಸಮೇತ ಒಂದು ಭಾಳ ಒಂದು ಫ್ಯಾಮಿಲಿ ಟೈಪಲ್ಲಿ ಒಂದು ಕಾರ್ಯಕ್ರಮವನ್ನು ಎಲ್ಲರನ್ನೂ ಒಗ್ಗೂಡಿಸ್ತಕ್ಕಂಥ ಕೆಲಸ ಆಗಬೇಕು. ಭಾಳ ಬರೀ ಪ್ರೊಫೆಷ್ನಲ್ ಆಗಿ ಬರೀತಾ ಕುತ್ಕೊಳ್ಳೋದು, ಫೋಟೋ ಹೊಡೆಯೋದು, ಇಂಟ್ರ್ಯೂ ಮಾಡೋದಲ್ಲ. ಅದು ನಿಮ್ಮ ಒಂದು ಸಂಸಾರವನ್ನು ಕೂಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ಭಾಳ ಅರ್ಥಪೂರ್ಣವಾಗಿ ಜಿಲ್ಲಾ ಮಟ್ಟದ ವಾರ್ಷಿಕ ಕ್ರೀಡಾಕೂಟವನ್ನು ಏನು ಮಾಡಿದ್ದೀರಿ ಮತ್ತು ನಮಗೆ ವಿಶೇಷವಾಗಿ ಅದಕ್ಕೆ ಉದ್ಘಾಟನೆಯನ್ನು ಕೂಡ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಮತ್ತು ಅಡಿಗೆ ಅವರಿಗೆ ಪುಷ್ಪ ನಮನವನ್ನು ಕೊಡ್ತಕ್ಕಂಥ ಮತ್ತು ಅವ್ರ ಸಾಧನೆಯನ್ನು ಕೂಡ ಇವತ್ತು ಏನು ತಾವೆಲ್ಲರೂ ಕೂಡ ಹೇಳಿದ್ರಿ. ಈ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಯುತ ಶಿವಕುಮಾರ್ ಅವರೇ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಶಾಖೆ, ವೇದಿಕೆ ಮೇಲಿರ್ತಕ್ಕಂಥ ಜಿಲ್ಲಾ ರಕ್ಷಣಾ ಅಧಿಕಾರಿಗಳು ಆಗಿರ್ತಕ್ಕಂಥ ಶ್ರೀಯುತ ಮಿಥುನ್ ಕುಮಾರ್ ಅವರೇ, ರಾಜ್ಯ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಸ್ನೇಹಿತರು ಆಗಿರ್ತಕ್ಕಂಥ ಷಡಾಕ್ಷರಿ ಅವರೇ, ವೇದಿಕೆ ಮೇಲೆ ರವಿಕುಮಾರ್ ಅವರಿದ್ದಾರೆ, ಬಂಡಿಗಡಿ ನಂಜುಂಡಪ್ಪ ಅವರಿದ್ದಾರೆ, ಮತ್ತು ಪ್ರಸನ್ನ ಅವರಿದ್ದಾರೆ, ಕಲ್ಗೋಡ್ ಅವರಿದ್ದಾರೆ, ಮತ್ತೆಲ್ಲ ಸ್ನೇಹಿತರೆ, ಇಲ್ಲಿ ಬಂದಿರತಕ್ಕಂಥ ಜಿಲ್ಲಾ ಮಟ್ಟದಿಂದ ಬೇರೆ ಬೇರೆ ಭಾಗದಿಂದ ಬಂದಿರತಕ್ಕಂಥ ಎಲ್ಲ ಪತ್ರಕರ್ತ ಮಿತ್ರರು. ಸ್ವಲ್ಪ ಇದೆ ಮನಸ್ಸು ಸ್ವಲ್ಪ ಆ ಕಡೆಯಲ್ಲೇ ಇದೆ, ಅದು ಷಡಾಕ್ಷರಿಗೆ ಗೊತ್ತಿರ್ತದೆ. ಕಾರ್ಯಕ್ರಮ ಎಲ್ಲ ಹಾಕ್ಬಿಟ್ಟೇವೆ ನಾವು. ಅಲ್ಲಿ ಒಂದು ನಮ್ಮ ಸರ್ಕಾರದ ವತಿಯಿಂದ ಈ ಗ್ಯಾರಂಟಿ ಯೋಜನೆಯ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರದ ಆದೇಶದ ಮೇಲೆ ಎಲ್ಲ ತಾಲೂಕಲ್ಲೂ ಕೂಡ ಮಾಡಬೇಕು ಅಂಥೇಳಿ ಅಲ್ಲೂ ಕೂಡ ಭಾಳ ಅದ್ಭುತವಾಗಿ ಎಲ್ಲರೂ ಸೇರಿ ಅಧಿಕಾರಿ ವರ್ಗದವರು ಮತ್ತು ಆ ಭಾಗದ ಎಲ್ಲ ಪಕ್ಷಾತೀತವಾಗಿ ಒಂದು ಕಾರ್ಯಕ್ರಮನ ನಾವು ಇಟ್ಕೊಂಡಿದ್ವಿ. ಅಲ್ಲಿಗೂ ಕೂಡ ಹೋಗ್ಬೇಕು. ಆದರೆ ಭಾಳ ಸಂತೋಷ ಆಗ್ತದೆ. ನಾನು ನಿನ್ನೆ ರಾತ್ರಿ ಅಲ್ಲ, ಇವತ್ತು ಬೆಳಗ್ಗೆ 4 ಗಂಟೆಗೆ ಬಂದಿದ್ದು ಮೈಸೂರಿಂದ. ನಿನ್ನೆ ಮೈಸೂರಿಗೆ ಹೋಗಿದ್ದೆ. ಅಲ್ಲಿ ಸ್ವಲ್ಪ ಸಡನ್ನಾಗಿ ರೋಡಲ್ಲಿ ಹೋಗ್ತಾ ಇದ್ದೆ. ಒಂದು ಶಾಲೆ ಇತ್ತು, ನಮ್ಮ ಸರ್ಕಾರಿ ಶಾಲೆ, ಕಾಂಪೌಂಡ್ ಇಲ್ಲ, ಪಿರಿಯಾಪಟ್ಟಣದಲ್ಲಿ. ಸತ್ಯಗಾಲ ಅಂಥೇಳಿ, ಸತ್ಯಗಾಲ ಪರವಾಗಿಲ್ಲ, ಎಲ್ಲ ಹೆಸರು ಬರ್ತದೆ, ನೆನಪೈತಿಲ್ಲ. ಸತ್ಯಗಾಲ ಅಂಥೇಳಿ ಒಂದು 38 ಮಕ್ಕಳಿದ್ದಾರೆ. ಅಲ್ಲಿ ಬ್ಲೈಂಡ್ ಟೀಚರ್ ಪಾಠ ಹೇಳ್ಕೊಡೋದು. ಭಾಳ ಹಿಂಗೆ ನೋಡಿದರೆ ಕಾಣಿಸುತ್ತೆ ಪಾಪ. ರಾಘವೇಂದ್ರ, ಕರೆಕ್ಟ್, ಅವ್ರ ಹೆಸರು ರಾಘವೇಂದ್ರ ಅಂತ. ಇನ್ನೂ ಅವ್ರಿಗೂ ಕೂಡ ಪರ್ಮನೆಂಟ್ ಆಗಿಲ್ಲ, ಅವ್ರಿಗೂ ಕೂಡ ನಾನು ಸಾಕಾರ ಮಾಡಬೇಕಾಗ್ತದೆ. ದಾರಿಯಲ್ಲಿ ಹೋಗ್ತದೆ, ಯಾಕೋ ಮನಸ್ಸಿಗೆ ನೋವಾಯಿತು, ಏನಿದು ಕಾಂಪೌಂಡ್ ಇಲ್ಲಲ್ಲ ಅಂತೇಳಿ. ಯಾಕಂದರೆ ನಾವು ಹೋಗಿ ನೋಡಬೇಕು. ಬರೀ ಅಧಿಕಾರಿಯವ್ರ ಜೊತೆಗೆ ಮಾಹಿತಿ ತಗೊಳ್ಳೋದು ಒಂದು ಭಾಗ ಆದರೆ,
ನಾವು ಖುದ್ದು ಹೋಗಿ ನೋಡಿದಾಗ ನಮಗೆ ನಮ್ಮ ಹಣೆ ಬರ ಏನು ಅಂತೇಳಿ ಗೊತ್ತಾಗ್ತದೆ. ಈಗ ನಮ್ಮನೆ ಒಳಗೆ ನಮ್ಮ ಮನೇಲಿ ಕಸ ಗುಡ್ಸಾರ ಇಲ್ಲ ಅಂತೇಳಿ ನಾವು ಹೋದ್ರೆ ತಾನೇ ಇದ್ರೆ ತಾನೆ, ನಿಮ್ಮ ಮನೆಗೆ ಇಲ್ಲ ಅಂದ್ರೆ ಎಲ್ಲಿ ಯಾರು ಕಸ ಗುಡ್ಸೋದು, ಹಾಗೆ ಆಗ್ತದೆ. ನಾನು ಹೋಗ್ಬೇಕು ಅಂತೇಳಿ ಹೋಗಿ ಒಳಗಡೆ ನೋಡಿದೆ. ಎಲ್ಲೋ ಒಂದು ರೀತಿಯಲ್ಲಿ ಕೆಲವು ನ್ಯೂನತೆಗಳನ್ನು ನಾವೇನು ಬದಲಾವಣೆ ತರಕ್ಕೆ ಹೆಜ್ಜೆಯನ್ನು ಇಟ್ಟಿದ್ದೀನಿ, ಆ ನ್ಯೂನತೆಗಳಲ್ಲಿ ಹೆಚ್ಚು ಕಮ್ಮಿ ಕಾಣಿಸ್ತು. ಮಕ್ಕಳಿಗೆ ಎಲ್ಲ ಪಾಪ ಅವ್ರಿಗೆ ಮಿನಿಸ್ಟ್ರು ನೋಡಿ ತಲೆ ಕೆಟ್ಟೋಗ್ಬಿಡುತ್ತೆ, ಅವ್ರಿಗೆ ಮೇಸ್ಟ್ರಿಗೂ ತಲೆ ಕೆಟ್ಟೋಗ್ಬಿಡುತ್ತೆ, ಹೇಳಿಲ್ಲ ಏನಿಲ್ಲ. ಆಮೇಲೆ ಅವರೆಲ್ಲ ಕೈ ಕಟ್ಕೊಂಡು ಹಿಂಗೆ ಎಲ್ಲರೂ ಕೈ ಬಿಟ್ರಿ, ಏನೇನು ಸಮಸ್ಯೆ ಏನಿದೆ ಅಂತೇಳಿ ಏನೂ ಇಲ್ಲ ಅಂತಾರೆ. ಊಟ ಬಂತು, ಮೊಟ್ಟೆ 2 ಬಂದು, ಚಿಕ್ಕಿ ಬಂದು, ಶೂ ಭಾಗ್ಯ, ಬಟ್ಟೆ ಕೊಟ್ವಿ, ಅದು ಕೊಟ್ವಿ, ಬುಕ್ಸ್ ಕೊಟ್ವಿ, ಎಲ್ಲ ಕೊಟ್ವಿ. ಆಮೇಲೆ ಇಲ್ಲ ನಿಮ್ಮ ಬಿಲ್ಡಿಂಗ್ ಸರಿ ಐತಾ ಅಂತಾನೆ. ಹಾಂ ಸರಿ ಐತೆ, ಅದು ಸುಳ್ಳು ಹೇಳ್ಬೇಡ್ರಿ, ಇಲ್ಲ ಸ್ವಲ್ಪ ಸೋರ್ತತಿ ಅದು. ಅದೇ ಮುಖ್ಯವಾಗಿರೋದು. ನಮ್ಮ ಗಡಿಗೆ ಎಲ್ಲಿ ಸೋರುತ್ತೆ ಅಂತೇಳಿ ಗೊತ್ತಾದರೆ ನೀವು ಮಾಡಿರೋ ಅಡುಗೆ ಎಲ್ಲರಿಗೂ ಉಳಿತತಿ. ಅದೇನಾದ್ರು ನಿಮ್ಮ ಮನೆ ಅಂದರೆ ಸೋರಿದ್ರೆ ನೀವು ಮನೆ ಬದುಕೋದಕ್ಕಾಗೋದಿಲ್ಲ. ಮಕ್ಕಳನ್ನ ದೇವ್ರ ಸ್ಥಾನದಲ್ಲಿಟ್ಟು ಮಳೆಯಲ್ಲಿ ನೆನೆದಿ ಅಂತ ಹೇಳಿದ್ರಿ, ಇದೆಂತ ಇಲಾಖೆ ಇದು? ಅದಕ್ಕೆ ನಾನು ಒಳಗಡೆ ಹೋಗಿ ಬರ್ರಿ ಅಂತ ಮೇಸ್ಟು ನಾವು ತೋರಿಸ್ತೀವಿ ಅಂದರೆ ಇಲ್ಲಿನೇ ನಾನು ಮೇಸ್ಟು ನೀವು ಬರಬೇಡ್ರಿ, ಮಕ್ಕಳೇ ನಂಗೆ ಹೇಳಬೇಕು. ಹೋಗಿ ಕರ್ಕೊಂಡೋಗಿ ತೋರಿಸಿದ್ರು, ಅಲ್ಲಿ ಸೋರ್ತಾ ಇದೆ, ಇಲ್ಲಿ ಸೋರ್ತಾ ಇದೆ, ಹಿಂಗಿದೆ ಎಲ್ಲ ಹೇಳಿದ್ರು. ನಿಮ್ಗೆ ಏನು ಬೇಕು? ಒಂದು ಹೊಸ ಕಟ್ಟಡ ಬೇಕು, ಕಾಂಪೌಂಡ್ ಇಲ್ಲ ಸರ್ ಅದು. ಆಯಿತು ಕಾಂಪೌಂಡ್, ಮತ್ತೇನು ಬೇಕು ಎಲ್ಲ. ನಿನ್ನೆ ಶನಿವಾರ ಇರೋದ್ರಿಂದ ಬೆಳಗ್ಗೆ ಹಾಲು ಕೊಡೋದಿಲ್ಲ, ತಿಂಡಿ ಅವರು ರೆಡಿ ಮಾಡ್ತಾಯಿದ್ರು. ಅವರು ಸ್ವಲ್ಪ ಲೇಟ್ ಮಾಡಿದರು. ಆಯಮ್ಮಂಗೆ ಹೇಳಿದೆ, ಇಲ್ಲಮ್ಮ ಮಕ್ಕಳು ಹೊಟ್ಟೆ ಹಸಿರುತ್ತೆ, ಅವರಿಗೆಲ್ಲ ಗಡಿಯಾರ ಟೈಮ್ ಕೊಟ್ಟಂಗೆ ಅಲಾರಾಮ್ ಇದ್ದಂಗೆ ಅವ್ರಿಗೆ ಹೊಟ್ಟೆ ಹಸಿರುತ್ತೆ. ಲೇಟಾಗಿ ಮಾಡೋದನ್ನ ಬೇಗ ಮಾಡಿ ಮುಗಿಸಿ ಪಾಠನೋ ಆಟನೋ ಮಾಡಿ ಮನೆಗೆ ಕಳಿಸಿ, ಅವರು ಕೂಡ ಅವ್ರ ಜೀವನ ಮಾಡಬೇಕಾಗ್ತದೆ, ಬರೀ ಸ್ಕೂಲಿಗೆ ಬರೋದಲ್ಲ ಅಂತ ಹೇಳಿ ಎಲ್ಲ ಒಂದು ಹೇಳಿದಾಗ ಅದು ಒಳ್ಳೆ ಮಾಹಿತಿ ನನಗೂ ಕೂಡ. ನಾನು ಅದೇ ದೇಹಲ್ಲಿದ್ದೀನಿ. ಇಂಥ ಶಾಲೆಗೆ ರಿಪೇರಿ ಮಾಡೋದು ಒಂದು ಭಾಗ, ಕಟ್ಟಡ ಕೊಡೋದು ಒಂದು ಭಾಗ, ಟೀಚರ್ ಕೊಡೋದು ಒಂದು ಭಾಗ, ಮಕ್ಕಳಿಗೆ ಸುಸಜ್ಜಿತವಾಗಿರ್ತಕ್ಕಂಥ ಊಟ ಕೊಡಬೇಕಾಗತ್ತೆ, ನೀರು ಕೊಡಬೇಕಾಗತ್ತೆ, ಎಲ್ಲದೂ ಕೂಡ ಹೇಳಿ DDP ಅವರಿಗೆ ನಾಳೆ ಬೆಳಗ್ಗೆ 9 ಗಂಟೆಗೆ ಹೋಗಿ ಅದನ್ನ 12 ಗಂಟೆ ಒಳಗೆ ನೀವೆಲ್ಲ ರಿಪೋರ್ಟ್ ಕೊಡಬೇಕು ಅಂತ. ಇದು ಕೊಟ್ಟ ತಕ್ಷಣ ಅಂದರೆ ರಾಜ್ಯದಲ್ಲಿ ಆ ಮಾಹಿತಿ ಹೋಗಬೇಕು. ಆ ಪಬ್ಲಿಸಿಟಿದಲ್ಲ, ಈ ಮಾಹಿತಿ ಹೋದರು ಮಿನಿಸ್ಟ್ರಿಲಿ ಅಂತ, ನಾಳೆ ನಮ್ಮ ಶಾಲೆಗೆ ಎಲ್ಲಿ ಬರ್ತಾರೆ ಅಂತ ಭಾವನೆ ಮೇಲೆ ಬಂದಾಗ ಅವರು ಮಾಹಿತಿ ಕೊಡ್ತಾರೆ, ಅಷ್ಟಕ್ಕೆ ಹೋಗ್ಬೇಕಾಗತ್ತೆ. ಅದಕ್ಕೆ ಯಾರು ಸಹಾಯ ಬೇಕು ಅಂದರೆ ನೀವಿದಿರಲ್ಲ, ನಿಮ್ಮ ಸಹಾಯ ಬೇಕಾಗ್ತದೆ. ಅದಕ್ಕೆ ನಾನು ಹೇಳಿದ್ದು ಇಷ್ಟು ವಿವರಣೆ ಯಾಕೆ ಕೊಟ್ಟೆ ಅಂತ ಹೇಳಿದರೆ, ನಾವು ಮಾಡೋದು 2 ತರಕ ಆಗುತ್ತೆ. ಒಂದು ನನ್ನ ಸ್ವಾರ್ಥಕ್ಕೆ, ಒಂದು ನನ್ನ ಇಲಾಖೆ ಸ್ವಾರ್ಥಕ್ಕೆ. ನನ್ನ ಸ್ವಾರ್ಥಕ್ಕೆ ಬೇಡ, ಅದು ನಮ್ಮ ತಂದೆ ಬಂಗಾರಪ್ಪಾಜಿಯವರು ಇದ್ದಾರೆ, ನನ್ನ ಸ್ವಾರ್ಥಕ್ಕೆ ಏನು ತೊಂದರೆ ಏನಿಲ್ಲ. ನನ್ನ ಇಲಾಖೆಗೆ ನಿಮ್ಮ ಸಹಕಾರ ಬೇಕಾಗುತ್ತೆ. ಅದಕ್ಕೆ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರಿಗೆ ನಿಮ್ಮ ಸಹಕಾರವನ್ನು ನನ್ನ ಇಲಾಖೆಗೆ ನಾನು ಕೇಳ್ತೀನಿ, ಮತ್ತು ಒಳ್ಳೆ ಕೆಲಸ ಕಾರ್ಯಗಳಿಗೆ ನಿಮ್ಮ ಸಹಕಾರವನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಭಾಳ ಅದ್ಭುತವಾಗಿ ಇವತ್ತು ನೀವೆಲ್ಲ ಏನು ಆಟದ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು ಆಗಲಿ, ಚೆನ್ನಾಗಲಿ. ನಾನು ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ, ಆದರೆ ಒಂದು ನಮ್ಮ ಸರ್ಕಾರದಿಂದ ಬಸ್ ಪಾಸ್ ಕೊಟ್ಟಿರ್ತಕ್ಕಂಥ ಮುಂಚೆ 2000 ಅವ್ರಿಗೆ ಬೇರೆ ವ್ಯವಸ್ಥೆ ಏನೋ ಮಾಡಿದ್ದಾರೆ ನನ್ನ ಪ್ರಕಾರ. ಅವರಿಗೆ ಅದು ಕೂಪನ್ ಸಿಸ್ಟಮ್ ಏನೋ ಮಾಡಿದ್ದಾರೆ ಅಂತ ಹೇಳಿ ಈಗ ತಾನೇ ಮಾಹಿತಿ ಗೊತ್ತಾಯಿತು. ಮತ್ತು ಇನ್ನು 6000 ಜನರು ಪತ್ರಕರ್ತರಿಗೆ ಇದು ಒಳ್ಳೆಯ ವ್ಯವಸ್ಥೆ. ಯಾಕೆಂದರೆ ಏನಾಗ್ತದೆ, ನಿಮಗೆಲ್ಲ ಜಾಸ್ತಿ ಸಂಬಳ ಇರೋದಿಲ್ಲ, ಬಟ್ ಬೇರೆಯವ್ರು ಥಿಂಕ್ ಮಾಡೋದು ಬೇರೆ ಥರ ತಗೊಳ್ತಾರೆ, ಇಲ್ಲ ಇವ್ರು ಬೇರೆ ಬೇರೆ ಥರ ತಿನ್ಬಿಡ್ತಾರೆ ಅಂತ ಹೇಳಿ. ನಾನು ಯಾವತ್ತೂ ಕೂಡ ಯಾರ ಮೇಲೂ ಕೂಡ ಇವತ್ತು ಕೂಡ ಯಾರೇ ಅಧಿಕಾರಿ ಆಗಲಿ ಯಾರೇ ಆಗಲಿ ಅವ್ರ ಮೇಲೆ ಯಾವುದೇ ಸಂದರ್ಭದಲ್ಲಿ ನಾನು ದೂರಿಸ್ತಕ್ಕಂಥ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ನಾನು ಮಾಡೋದು ನನಗೆ ಅಭ್ಯಾಸನ. ಕೆಟ್ಟ ಬುದ್ಧಿ ಅಂತೂ ನನ್ನ ಜೀವನದಲ್ಲಿ ಇಲ್ಲೇ ಇಲ್ಲ. ನಿಮ್ಮ ಪವಿತ್ರತೆಯನ್ನು ನೀವು ಕಾಪಾಡ್ತೀರಿ ಅಂತೇಳಿ ನನಗೆ ವಿಶ್ವಾಸ ಇದೆ. ಯಾಕೆಂದರೆ ಈ ನಮ್ಮ ಹೇಳ್ತಾರಲ್ಲ, ಏನು ನಮ್ಮ ಕಾರ್ಯಾಂಗ ಇದರಲ್ಲೆಲ್ಲ ನೀವು ಅನ್ಅಫಿಷಿಯಲ್ ಮೋಸ್ಟ್ ಪವರ್ಫುಲ್ ಪಿಲ್ಲರ್. ನೀವು 4ನೇ ಅನ್ಅಫಿಷಿಯಲ್, ಅಫಿಷಿಯಲಾಗಿ ಆಗಿಲ್ಲ ನೀವು, ಆದರೆ ಮೋಸ್ಟ್ ಪವರ್ಫುಲ್. ನೀವು ಯಾರನ್ನು ಏನು ಬೇಕಾದ್ರೂ ಮಾಡ್ಬೋದು ಅಂತ ವ್ಯವಸ್ಥೆಯಲ್ಲಿದ್ರಿ. ಅದು ದೇಶಕ್ಕೆ, ನಿಮ್ಮ ಕ್ಷೇತ್ರಕ್ಕೆ, ನಿಮಗೆ, ನಮಗೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತೀರಿ ಅಂಥೇಳಿ ನನಗೆ ವಿಶ್ವಾಸ ಇದೆ. ನನಗೆ ಗೊತ್ತಿದೆ ಸೈಟ್ ಬಗ್ಗೆ ಸ್ವಲ್ಪ ಇನ್ನೂ ಅದೇನಂದರೆ, ನನಗೆ ಒಂದು ಸತಿ ಹೋಗಿ ಟೇಬಲ್ಗೆ ಇಟ್ಟ ತಕ್ಷಣ ಪಾಸ್ ಆಗಬೇಕು. ಅದನ್ನು ಮತ್ತೆ ಆಯಿತು ನೋಡೋಣ ಅಂತೇಳಿ. ಯಾಕೆಂದರೆ ಏನಾಗುತ್ತೆ, ಕ್ಯಾಬಿನೆಟ್ಟಲ್ಲಿ ಏನಾದ್ರು ಸ್ವಲ್ಪ ನ್ಯೂನತೆ ಇದ್ದರೆ ಡಿಫರ್ ಮಾಡ್ತಾರೆ, ಅದನ್ನ ಆಮೇಲೆ ನೋಡೋಣ, ಇಲ್ಲಾಂದರೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಕ್ಯಾನ್ಸಲ್ ಮಾಡಿಬಿಟ್ರೆ ಹಾಗಾದ್ರೆ ನಾನು ಉಸ್ತುವಾರಿ ಸಚಿವನಾಗಿ ನನಗೇನು ಉಪಯೋಗ ಅಲ್ಲಿಗೆ? ಅದಕ್ಕೆ ಅದನ್ನು ಅಂಥವಾಗ ವಿಶ್ವಾಸ ಇಟ್ಕೊಳ್ಳಿ. ನಿಮಗೆ ಸಹಾಯ ಅಂತೂ ಆಗುತ್ತೆ, ಅದನ್ನು ನಮ್ಮ ಮಾತನ್ನು ಕೂಡ ನಾನು ಕೊಡ್ತೀನಿ, ಆ ರೀತಿ ನಾನು ಮಾಡ್ತೀನಿ. ಅದನ್ನು ಮೊನ್ನೆ ನಮ್ಮ ಪಾಪ ಮಂತ್ರಿಗಳು ಬಂದು, ಮುಖ್ಯಮಂತ್ರಿಗಳು ಭಾಳ ಗಜಿಬಿಜಿ ಆಯಿತು, ತುಂಬ ಜನರು ಮನವಿ ಕೊಡೋದಾಯಿತು, ಅದು ಆಗಲಿಲ್ಲ, ಅದು ಸಮಯನೂ ಕೂಡ ಆಗಲಿಲ್ಲ. ನಾನು ಅದನ್ನು ನೋಡೋಣ ಒಂದೇ ರೀತಿಯಲ್ಲಿ. ನಾನು ರೆಸ್ಪಾನ್ಸಿಬಿಲಿಟಿ ತಗೋತೀನಿ, ನಾನು ಜವಾಬ್ದಾರಿಯನ್ನು ತಗೊಳ್ತೀನಿ. ಆ ವಿಶ್ವಾಸವನ್ನು ಇಟ್ಕೊಳ್ಳಿ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೆರಡು ಏನೋ ಕೇಳಿದ್ರಿ, ತಾಲೂಕು ಸಂಘದಲ್ಲಿ ನೋಡೋಣ ಅವ್ರಿಗೆ ಏನೇನು ಮನವಿ ಬೇಕು ನೋಡಿಕೊಂಡು
ಅವರಿಗೆ ನಿವೇಶನನೋ ನೀವೇನೋ ಒಂದು ಕೇಳಿದ್ರಿ ನೀವೆಲ್ಲ ಅವ್ರಿಗೆ ಯಾವ ರೀತಿ ಅನುಕೂಲ ಮಾಡಬೇಕು ನೋಡೋಣ. ಆದರೆ ನೀವು ಈ ನಿವೇಶನ, ಯಾಕೆಂದ್ರೆ ಒಂದು ಮನೆ ಕಟ್ಟೋದು ಭಾಳ ಜೀವನದಲ್ಲಿ ಒಂದು ಕಟ್ಟಕ್ಕಾಗೋದು. ಎಷ್ಟೋ ಜನ ಕೆಲವರಿಗಂತೂ ಮನೆನೇ ಸಿಗೋದಿಲ್ಲ, ಅವ್ರು ಹಂಗೆ ಹೊಟ್ಟೋಗ್ಬಿಡ್ತಾರೆ. ಕೆಲವ್ರು 10-15 ಮನೆ ಕಟ್ಕಿರ್ತಾರೆ, ಅದು ಬೇರೆ ಪ್ರಶ್ನೆ. ಆದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದು ಕುಟುಂಬಕ್ಕೆ ಒಂದು ಮನೆನಾರು ಕೊಡ್ತಕ್ಕಂಥ ಯೋಗ್ಯತೆ ಆ ಸರ್ಕಾರಕ್ಕೆ ಇರಬೇಕಾಗುತ್ತೆ. ಅವಾಗಲೇ ಕೂಡ ಅದು ಪತ್ರಕರ್ತರಿಗಲ್ಲ, ಎಲ್ಲರಿಗೂ ಕೂಡ. ಅದೇ ಬಂಗಾರಪ್ಪಾಜಿಯವ್ರ ಆಶ್ರಯ ಮನೆ ಯಾಕೆ ಮಾಡಿದ್ರು? ಆಶ್ರಯ ಮನೆ ನೀವು ಸಾಕಪ್ಪ, ಇವಾಗ ನೀವು 30-40 ಅಂದ್ಬಿಡ್ತೀರಿ. ಯಾಕೆಂದ್ರೆ ಅವಾಗ 30-40 ಫ್ರೀಯಾಗಿ ಕೊಟ್ಬಿಟ್ರು. ಇವಾಗೆಲ್ಲ ಅದೆಲ್ಲ ಕೋಟಿ ರೂಪಾಯಿ ಆಗ್ಬಿಟ್ಟಿದ್ದಾವೆ ಆಸ್ತಿಗಳಿಗೆ, ಎಷ್ಟೋ ಒಂದು ಕಡೆಗೆಲ್ಲ ಕೊಟ್ಟಿದ್ದಾರೆ. ಆಗ್ಬೇಕು, ಅದು ಆಗ್ಬೇಕು. ಇವತ್ತು ಕೋಟಿ ಇದ್ರೆ ನಾಳೆ ಇನ್ನೂ ಜಾಸ್ತಿ ಆಗ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಮಾಡಬೇಕು. ನಿವೇಶನದ್ದು ಮತ್ತೆ ಅಲ್ಲೇ ನಿಮ್ಮ ಗ್ರಾಮೀಣ ಭಾಗದಲ್ಲಿ ಏನಾಗಬೇಕೋ ತಗೊಳ್ಳಲ್ಲ. ನಾನು ಸ್ವಲ್ಪ ಈಗ ನಾನು ಮಾತಾಡ್ತಿದ್ದಂಗೆ ಎಲೆಕ್ಷನ್ ಅನೌನ್ಸ್ ಆಗುತ್ತೆ. ಆಮೇಲೆ ನಮ್ಮ ಪಾಡಿಗೆ ನಮ್ಮ ಕೆಲಸ ಮಾಡ್ತೀವಿ, ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ತಾ ಇರ್ತೀರಿ. ಮತ್ತೆ ಇದ್ರ ಬಗ್ಗೆ ಚರ್ಚೆ ಆಗದೆ ನಿಮಗೆ ಚುನಾವಣೆ ಆದಮೇಲೆ. ಅದರ ವಿಶ್ವಾಸ ಇಟ್ಕೊಳ್ಳಿ. ಯಾಕೆಂದರೆ ನಾನು ಚುನಾವಣೆ ಸಂದರ್ಭದಲ್ಲಿ ವಿಶ್ವಾಸ ಕೊಡೋದಕ್ಕೆ ಹೋಗೋದಿಲ್ಲ. ಹಂತವಾಗಿ ನಿಮಗೆ ಸಹಕಾರ ಮಾಡ್ತಕ್ಕಂಥದ್ದು, ಸರ್ಕಾರದಿಂದ ಸವಲತ್ತನ್ನು ಕೊಡ್ತಕ್ಕಂಥದ್ದು ಜವಾಬ್ದಾರಿಯನ್ನು ನಿಮ್ಮ ಪರವಾಗಿ ನಾನು ಇತ್ತು ಮಾಡ್ತೀನಿ. ಯಾಕೆಂದರೆ ನಿಮ್ಮ ಸಹಕಾರ ನಾವು ತೊಗೊಂಡಿದ್ದೀವಿ, ಒಳ್ಳೆ ರೀತಿಯಲ್ಲೂ ಇದೆ. ನಮ್ಮನ್ನು ತಿರ್ತಕ್ಕಂಥ ಕೆಲಸ ಮಾಡ್ತೀರಿ, ಅದನ್ನು ಬೇರೆ ಬೇರೆ ರೀತಿಯಲ್ಲೂ ಕೂಡ ನೀವು ಒಳ್ಳೆ ರೀತಿಯಲ್ಲಿ ಹಾದಿ ತೊಗೊಂಡು ಹೋಗ್ತಕ್ಕಂಥ ಮಾಡಬೇಕು. ನೀವು ಮಾಡಲಿಲ್ಲ ಅಂದರೆ ಏನಾಗ್ತದೆ ಗೊತ್ತಾಗಲ್ಲ. ನಾವೆಲ್ಲ AC ಕಾರಲ್ಲಿ ಓಡಾಡ್ತಾ ಇರ್ತೀವಿ, ಅಲ್ಲಿ ಏನಾಗ್ತದೆ ಹೊರಗಡೆ ಎಷ್ಟು ಶಕೆ ಐತಿ, ಎಷ್ಟು ಬೆವರು ಸುರಿಸ್ಯಾರ ಗೊತ್ತಾಗಲ್ಲ ಕೆಲವು ಸತಿ. ಅದನ್ನು ತೋರಿಸ್ತಕ್ಕಂಥ ಕೆಲಸವನ್ನು, ಪವಿತ್ರತೆಯನ್ನು ನೀವೆಲ್ಲರೂ ಕಾಪಾಡ್ತಕ್ಕಂಥದ್ದು ಮಾಡಬೇಕು. ಇದಾಗಲಿ. ನಾನು ತುಂಬ ದೂರನೂ ಕೂಡ ಹೋಗೋದು. ಈಗಾಗಲೇ 11:15 ಅಲ್ಲಿ ಇರ್ರಿ ಅಂತ ಹೇಳಿದ್ರು, ಹೈಯೆಸ್ಟ್ ಬಾಟಮ್ ಲೈನ್ ಕೊಟ್ಬಿಟ್ಟಾನೆ. ಈಗಾಗಲೇ ಹೊಡೆದ 11:15 ಆಗುತ್ತೆ, ಹೆಚ್ಚು ಕಮ್ಮಿ ಆಯ್ತಾ? 11:15 ಆಯಿತು. ಮತ್ತು ಅಲ್ಲಿ ಇದನ್ನು ಮಾಡ್ತಾರೆ. ದಯವಿಟ್ಟು ನನಗೆ ಮುಂದೆ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡಿ. ವೇದಿಕೆ ಎಲ್ಲರಿಗೂ ಕೂಡ ನಾನು ಕ್ಷಮೆಯನ್ನು ಕೇಳ್ತೀನಿ. ಯಾಕಂದರೆ ನನಗೆ ಹೊಡ್ತೀನಿ, ನಾನು ನೀವೇನೇನು ಮಾತಾಡ್ತೀನಿ ಅಂತ ನನಗೆಲ್ಲ ಗೊತ್ತಾಗುತ್ತೆ, ಏನು ತೊಂದರೆ ಏನಿಲ್ಲ. ನನಗೆ ಮುಂದೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಇವತ್ತು ನೀವು ಏನು ಕಾರ್ಯಕ್ರಮವನ್ನು ಇಟ್ಕೊಳ್ತೀರಿ. ಬಿಸಿಲಿಗೆಲ್ಲ ಐತಿ, ಸ್ವಲ್ಪ ನೀರು ಜ್ಯೂಸು ಎಲ್ಲ ಚೆನ್ನಾಗಿ. ನವಕವನ ಸಣ್ಣ ಹುಡುಗರು ನಾವು, ಬಣ್ಣಕ್ಕ ಹೆದರವರು ಚೆನ್ನಾಗಿ ಕೇಳಿರಿ ನವಕವನ. ಶರಣು ಕೇಳವಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ. ಸದ್ದುಗತ್ತಾಲ ಮಾಡಬೇಡಿ ಆಟದೊಳಗ. ಭೂಸನೂರ ಮಠದಯ್ಯ ಸಾವಳಗಿ ಶಿವಲಿಂಗ, ಇರಲಪ್ಪ ನಿಮ್ಮ ಪ್ರೀತಿ ನಮ್ಮ ಮ್ಯಾಲ. ಭೂಸನೂರ ಮಠದಯ್ಯ ಸಾವಳಗಿ ಶಿವಲಿಂಗ, ಇರಲಪ್ಪ ನಿಮ್ಮ ಪ್ರೀತಿ ನಮ್ಮ ಮ್ಯಾಲ. ಶರಣೋ ಕೇಳವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ. ಸದ್ದುಗತ್ತಾಲ ಮಾಡಬೇಡಿ ಆಟದೊಳಗೆ, ಸದ್ದುಗತ್ತಾಲ ಮಾಡಬೇಡಿ ಆಟದೊಳಗೆ. ನಮಸ್ಕಾರ. ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾರೆ ನಮ್ಮ ಪತ್ರ ಕಾರ್ಯದರ್ಶಿಗಳಾದ ಗಾರಾ ಶ್ರೀನಿವಾಸ್ ಕೂಡ ವೇದಿಕೆಗೆ ಬರಬೇಕು ಅಂತ ಮನವಿ, ದಯಮಾಡಿ ಬರಬೇಕು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಶಾಖೆ ವತಿಯಿಂದ ಇಂದು ನಡೆದ ವಾರ್ಷಿಕ ಕ್ರೀಡಾಕೂಟದ ಸಮಾರೋಪ ಸಮಾರಂಭ ಈಗ ನಡೆಯುತ್ತಿದೆ. ಈ ಸಮಾರೋಪ ಸಮಾರಂಭಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಜಿಲ್ಲಾಧ್ಯಕ್ಷರಾದ ಗೋಪಿನಾಥ್ರವರಿಗೆ ನಾನು ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಆತ್ಮೀಯರು ವಿದೇಶಿಗಳು ಆದ ಪದವೀಧರರ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀಯುತ SP ದಿನೇಶ್ ಅವರು ಕೂಡ ಈ ಸಮಾರಂಭಕ್ಕೆ ಆಗಮಿಸಿದರೆ ಅವ್ರನ್ನು ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ವೇದಿಕೆ ಮೇಲೆ ನಮ್ಮ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ KV ಶಿವಕುಮಾರ್ ಅವರಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ರಾಜ್ಯ ಸಮಿತಿಯ ಸದಸ್ಯರಾದ N ರವಿಕುಮಾರ್ ಅವರಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಪ್ರಧಾನ ಕಾರ್ಯದರ್ಶಿಗಳಾದ VT ಅರುಣ್ ಅವರು ಕೂಡ ಈ ಸಮಾರೋಪ ಸಮಾರಂಭದಲ್ಲಿ ಹಾಜರಿದ್ದಾರೆ, ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ನಮ್ಮ ಸಂಘದ ಉಪಾಧ್ಯಕ್ಷರುಗಳಾದ ಹುಚ್ಚನಾಯ್ಕನವರು,
ಈ ಸಮಾರೋಪ ಸಮಾರಂಭದಲ್ಲಿ ಹಾಜರಿದ್ದರೆ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ಹಿರಿಯ ಪತ್ರಕರ್ತರು, ಆತ್ಮೀಯರಾದ ಉಪಾಧ್ಯಕ್ಷರು ಆದ ಅಲ್ಸ್ವಾಮಿ ಅವರು ಕೂಡ ಹಾಜರಿದ್ದರೆ ಅವರಿಗೂ ನಾನು ಸ್ವಾಗತವನ್ನು ಕೊಡ್ತೇನೆ. ಪತ್ರಕರ್ತರ ಸಂಘದ ಅಧ್ಯಕ್ಷರು, ಆತ್ಮೀಯ ಮಿತ್ರರು ಆಗಿರ್ತಕ್ಕಂಥ ಶಿವಕುಮಾರ್ ಅವರೇ, ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾಗಿರ್ತಕ್ಕಂಥ ಗೋಪಿನಾಥ್ ಅವರೇ, ಸ್ನೇಹಿತರಾದಂಥ ರವಿಕುಮಾರ್ ಅವರೇ, ಉಚ್ಚಾರಪ್ಪ ಅವರೇ, ಹಾಲ್ಸ್ವಾಮಿ ಅವರೇ, ಅರುಣ್ ಅವರೇ ಮತ್ತು ಗಾರಾ ಶ್ರೀನಿವಾಸ್ ಅವರೇ, ನಿಮಗೆಲ್ಲ ಬಹುಮಾನಗಳನ್ನ ಕೊಡೋದಕ್ಕೋಸ್ಕರ ಅದನ್ನ ಮತ್ತೆ ಯಾರು ಎತ್ಕೊಂಡು ಹೋಗ್ಬಿಟ್ಟಾರು ಅಂತ ಕಾಯ್ತಾ ಇರೋ ನಮ್ಮ ಸೋಮಣ್ಣ ಅವರೇ, ಎಲ್ಲ ಶಿವಮೊಗ್ಗ ಜಿಲ್ಲೆಯ ಆತ್ಮೀಯ ಪತ್ರಕರ್ತ ಬಂಧುಗಳೇ, ವರ್ಷಕ್ಕೊಮ್ಮೆ ಇಡೀ ಜಿಲ್ಲೆಯ ಪತ್ರಕರ್ತರು ಈ ಥರದ ಒಂದು ಕಾರ್ಯಕ್ರಮಗಳಲ್ಲಿ ಸೇರೋದು ಅಂತಂದರೆ, ಒಂದೆಲ್ಲೋ ಹಬ್ಬ ಹರಿದಿನಗಳಲ್ಲಿ ಬಂಧುಗಳು ಮತ್ತು ಬೇಕಾದಂಥ ಸ್ನೇಹಿತರುಗಳು ಒಂದು ಕಡೆ ಸೇರಿ ಹಬ್ಬದ ವಾತಾವರಣದಲ್ಲಿ ಎಲ್ಲೋ ಒಂದು ಊಟ ಮಾಡುವಂಥ ಕಾರ್ಯಕ್ರಮ ಇದೆ. ಆಟ, ಊಟ, ಓಟ ಇವೆಲ್ಲವೂ ಕೂಡ ಒಟ್ಟಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಇಡೀ ಜಿಲ್ಲೆಯಲ್ಲೂ ಒಂದು ರೀತಿ ನಿಮ್ಮ ಕಾರ್ಯಕ್ರಮ ಹೇಗಿರುತ್ತೆ ಅಂತಂದರೆ, ಬೆಳಿಗ್ಗೆ ಎದ್ದು ಮಕ್ಕಳುಗಳು ಸ್ಕೂಲಿಗೆ ಹೋಗ್ತಾರೋ ಇಲ್ಲೋ, ಮನೆಯವರು ಅಡುಗೆ ಏನು ಮಾಡ್ತಾರೋ ಗೊತ್ತಿರೋದಿಲ್ಲ, ಯಾವುದಾದ್ರೂ ಇಂಪಾರ್ಟೆಂಟ್ ನ್ಯೂಸ್ ಇದೆ ಅಂತಂದರೆ ಅದನ್ನು ಕವರೇಜ್ ಮಾಡಬೇಕು ಅಂತಂದರೆ 24x7 ನೀವು ಕಾರ್ಯಪ್ರವೃತ್ತರಾಗಬೇಕು. ಬಹುಶಃ ಈ ದೇಶದಲ್ಲಿ ಸೈನಿಕರು ದೇಶವನ್ನು ಕಾದರೆ, ದೇಶದ ಒಳಗಿನ ಕೆಲವು ಘಟನೆಗಳನ್ನು ಪೊಲೀಸ್ನವರು ಕಾಯ್ತಾ ಇದ್ದರೆ, ವಸ್ತುನಿಷ್ಠ ವರದಿಗಳನ್ನು ಜನರಿಗೆ ಮುಟ್ಟುವಂಥ ನಿಟ್ಟಿನಲ್ಲಿ ಅತ್ಯಂತ ಮುಖ್ಯವಾದಂಥ ಪಾತ್ರವನ್ನು ನೀಡ್ತಾ ಇರ್ತಕ್ಕಂಥರು ಪತ್ರಕರ್ತ ಬಂಧುಗಳು. ಬಹುಶಃ ಈ ಎಲ್ಲ ಪತ್ರಕರ್ತ ಬಂಧುಗಳು ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಹಲವು ಕ್ರೀಡೆಗಳನ್ನು ಆಡಿ ಕೆಲವರು ಬಹುಮಾನಗಳನ್ನು ಗೆದ್ದಿದ್ದೀರಿ. ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನೀವು ಏನು ಅನುಭವವನ್ನು ಪಡೆದಿದ್ದೀರಿ, ಅಂತಹ ಅನುಭವದ ಒಂದು ಪ್ರತಿಭೆಗಳ ಅನಾವರಣವನ್ನು ಮಾಡಿದ್ದೀರಿ. ಬಹುಶಃ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡ್ತಕ್ಕಂಥ ದೀಪಕ್ ಅವರ ಏನು ಪ್ರಾರ್ಥನೆ ಮಾಡೋದಕ್ಕೆ ಕರೆದಾಗ ಯಾರಿಲ್ಲ ಅಂತೇಳಿ ಅವ್ರು ಪ್ರಾರ್ಥನೆ ಮಾಡ್ತಿದ್ರು, ನಾನು ಸುಮಾರು 3:30 ನನಗೆ ಫೋನ್ ಬರ್ತಾ ಇತ್ತು. ನಾನು ಬೆಳಗ್ಗೆ 6:00 ಮಂಗಳೂರು ಬಿಟ್ಟವನು, 11 ಗಂಟೆ ಶಿವಮೊಗ್ಗ ಬಂದೆ. ಶಿವಮೊಗ್ಗದಲ್ಲಿ 2 ಮದುವೆ, ಭದ್ರಾವತಿ ತಾಲೂಕಿನಲ್ಲಿ 2 ಗೃಹ ಪ್ರವೇಶ ಮಾಡಿ 3:40 ಊಟ ಮಾಡ್ತಾ ಇದ್ದೆ. ಊಟ ಮಾಡಬೇಕಾದ್ರೆ 3 ಫೋನ್ಗಳು, ಹಾಲ್ಸ್ವಾಮಿ ಫೋನು, ಅರುಣ್ ಫೋನು, ಸೋಮಣ್ಣ ಫೋನು. ಬಂದೆ ಅಂದ್ಕೊಂಡು ಆದಷ್ಟು ಬೇಗ ಬಂದೆ. ಜೊತೆಗೆ ಬಂದು ನನ್ನ ಹೆಂಡತಿ ಬೈಕೊಂಡೇ ಬಂದರು, ಎಲ್ಲರೂ ಹೋದ್ರೆ 10 ನಿಮಿಷನ ರಿಲೇಷನ್ಗಳು ಮಾತಾಡ್ಸೋಕೆ ಬಿಡಲ್ಲ ಅಂತೇಳಿ. ಆದರೆ ಬಂದ್ಮೇಲೆ ಅನ್ನಿಸ್ತು, ಬರದೇ ಇದ್ರು ಪರವಾಗಿಲ್ಲ, ದೀಪಕ್ ಅವರು ಆ ಭಾಷಣ ಮಾಡ್ತಿದ್ರೇನೋ. ಏಕೆಂದ್ರೆ ಎಲ್ಲ ಪ್ರತಿಭೆಯನ್ನು ಹೊಂದಿರ್ತಕ್ಕಂಥ ಒಬ್ಬ ನಿಷ್ಠಾವಂತ ಪತ್ರಕರ್ತ, ಬಹಳಷ್ಟು ವರ್ಷಗಳಿಂದ ಅವರನ್ನು ನಾನು ಬಲ್ಲೆ. ಆ ಥರದ ಪ್ರತಿಭೆಯನ್ನು ಹೊಂದಿರತಕ್ಕಂಥ ಬಹಳಷ್ಟು ಪತ್ರಕರ್ತರುಗಳು ನಾನು ನೋಡಿದ್ದೇನೆ. ನಮ್ಮ ಸೊರಬದ ಬಣ್ಣದ ಬಾಬು ಸಿಕ್ಕಾಗೆಲ್ಲ ಬಂಗಾರಪ್ಪ ಸಾಹೇಬರ ಭಾಷಣಗಳನ್ನು ನಾನು ಅವರ ಹತ್ರ ಒಳ್ಳೆಯ ಸ್ನೇಹಿತ, ಬಹಳ ವರ್ಷದ ಸ್ನೇಹಿತ, ಒಂದು 30 ವರ್ಷದ ಸ್ನೇಹಿತ ನನಗೆ. ಬಂಗಾರಪ್ಪ ಸಾಹೇಬರ ಭಾಷಣವನ್ನು ಆತನ ಬಾಯಿಂದ ಆಡಿಸ್ತಿದ್ವಿ. ಬಹುಶಃ ಅಂತಹ ಕಲೆಗಳನ್ನು ಹೊಂದಿರತಕ್ಕಂಥ ಬಹಳಷ್ಟು ಪತ್ರಕರ್ತರು ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಅವರಿಗೂ ಕೂಡ ಒಂದು ಪ್ರೈವೇಟ್ ಲೈಫ್ ಅನ್ನುವಂಥದ್ದು, ಪರ್ಸನಲ್ ಲೈಫ್ ಅನ್ನುವಂಥದ್ದು, ಪ್ರೈವೇಟ್ ಲೈಫ್ ಅನ್ನುವಂಥದ್ದು, ಇವತ್ತಿನ ಈ ಒಂದು ದಿನನಾದರೂ ನೀವು ಬೇರೆ ಯಾವ ಕಾರ್ಯಗಳನ್ನು ಬದಿಗೊತ್ತಿ, ಬೇರೆ ಯಾವಗಳ ನ್ಯೂಸ್ಗಳನ್ನು ಮಾಡದೆ ನಿಮ್ಮ ಕುಟುಂಬದೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಿಜವಾಗ್ಲೂ ಕೂಡ ಸಂತಸದ ವಿಚಾರ. ಈ ಥರದ ಕಾರ್ಯಕ್ರಮವನ್ನು ಯಾವತ್ತೇ ಯಾವ ಸಂದರ್ಭಗಳಲ್ಲೇ ನೀವು ಆಯೋಜನೆ ಮಾಡಿ ಸಂಪೂರ್ಣವಾಗಿ ಪತ್ರಕರ್ತ ಬಂಧುಗಳಿಗೆ ನನ್ನ ವೈಯಕ್ತಿಕವಾಗಿ ಎಲ್ಲ ರೀತಿಯ ಸಹಕಾರಗಳನ್ನು ನಾನು ನೀಡಬಲ್ಲೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಗೇಟಿಂದ ಒಳಗೆ ಬರಬೇಕಾದ್ರೆ ನನಗೆ ಒಂದು ಸೂಚನೆ ಬಂತು, ಸರ್ ಎಲ್ಲ ಟೈರ್ಡ್ ಆಗ್ಬಿಟ್ಟಿದ್ದೀವಿ, 2 ನಿಮಿಷಕ್ಕೆ ಮಾತು ಮುಗಿಸ್ಬೇಕು ಅಂತ.
ಹೇಳಿ ಕೇಳಿ ರಾಜಕಾರಣಿಗಳು 2 ನಿಮಿಷದ ಭಾಷಣ ಮುಗಿಯಕ್ಕಾಗತ್ತಾ? ಪಕ್ಕದಲ್ಲೇ ಕುತ್ಕೊಂಡು ನನ್ನ ಸಹೋದರಿ ನಗ್ತಾ ಇದ್ದಾಳೆ. ಚೈತ್ರ ಬರ್ಬೇಕಾದ್ರೆ ನನಗೆ ಎಚ್ಚರಿಕೆ ಕೊಟ್ಲು, ಅಣ್ಣ ನೀನ್ 2 ಮಾತಾಡ್ಬೇಕು, ಜಾಸ್ತಿ ಮಾತಾಡ್ಬೇಡ. ಇಲ್ಲ ನಾನು ಅರ್ಧ ಗಂಟೆನಾದ್ರು ಮಾತಾಡ್ಬೇಕು ಅಂತ ಹೇಳಿ ಹಂಗಾಗಿ ನಾನು ಬಂದು ಸ್ಟೇಜ್ ಅಂತ ಚೀಟಿ ಕೊಡಕ್ಕಾಗಲ್ಲ, ಬೇಗ ನಿಲ್ಸು ಅಂತ ಹೇಳಿ ಅಲ್ಲಿಂದ ಹೇಳ್ಕೊಂಡು ಕರ್ಕೊಂಡ್ ಬಂದಾಳವಳು ನನ್ನ ಸಹೋದರಿ. ಹೆಚ್ಚು ಮಾತಿಗಿಂತ ಬಹುಶಃ ಬೇರೆ ಬೇರೆ ಜಿಲ್ಲೆಯಿಂದ ಬಂದಂತವರಿದ್ರಿ. ಕ್ರೀಡೆಯಲ್ಲಿ ಬಹುಮಾನವನ್ನು ಪಡೆದಂತ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತೇನೆ. ಕ್ರೀಡೆಯಲ್ಲಿ ಬಹುಮಾನ ಬಾರದೇ ಇದ್ರೂ ಕೂಡ ಸ್ಪರ್ಧೆಯನ್ನ ಮಾಡದಂತ ಎಲ್ಲರಿಗೂ ಕೂಡ ನಾನು ಭಾಗವಹಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ವೇದಿಕೆ ಮುಂಭಾಗದಲ್ಲಿರುವ ಪತ್ರಕರ್ತರ ಗಣ್ಯರೇ ಹಾಗೂ ಅವರ ಕುಟುಂಬ ವರ್ಗದವರೇ, ಬಹುಶಃ ದಿನೇಶ್ ಅವರು ಹೇಳಿದಂಗೆ ತಮಗಾಗಿ ತಮ್ಮ ಕುಟುಂಬದವರಿಗಾಗಿ ಪತ್ರಕರ್ತರು ಮೀಸಲಿಟ್ಟಿರುವ ಈ ದಿನ ಬೆಳಗ್ಗೆ ಬಿಸಿಲಿನಲ್ಲಿ ಪ್ರೀತಿಯಿಂದ, ಸೌಹಾರ್ದದಿಂದ, ಸಹನೆಯಿಂದ, ಸಂತೋಷದಿಂದ ಉತ್ಸಾಹಿಗಳಾಗಿ ಕ್ರೀಡೆ ಆಡಿದಿರ. ಎಲ್ಲರೂ ಭಾಗವಹಿಸಿದ್ರ. ಕೆಲವರಿಗೆ ಬಹುಮಾನ ಸಿಕ್ಕಿದೆ, ಕೆಲವರಿಗೆ ಭಾಗವಹಿಸಿದ ಅನುಭವ, ಸಂತೋಷ ಸಿಕ್ಕಿದೆ. ಮುಂದಿನ ನಿಮ್ಮ ಜೀವನದಲ್ಲಿ ಎಲ್ಲವೂ ಇದೇ ರೀತಿ ಸಂತೋಷದಿಂದ, ಉತ್ಸಾಹದಿಂದ ಕಳೆಯೋ ರೀತಿಯಲ್ಲಿ ಇರಲಿ ಅಂತ ನಡೆಸ್ತಾ ನನ್ನ ಮಾತನಾಡ್ತೀನಿ. ವೇದಿಕೆ ಮೇಲೆ ಬರ್ತಕ್ಕಂಥ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗತಕ್ಕಂಥ ನನ್ನ ಆತ್ಮೀಯ ಪತ್ರಕರ್ತ ಮಿತ್ರರೇ, ಈಗ ಅಧ್ಯಕ್ಷ ಭಾಷಣ ಮಾಡಿದ್ರೆ ಯಾರು ಭಾಷಣ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಹೀಗಾಗಿ ನಾವೆಲ್ಲ ವಿಷಯಗಳು ನಾನು 2 ನಿಮಿಷ ಮುಗಿಸ್ತೀನಿ. ಬಹುಮಾನ ವಿತರಣೆ ಮಾಡಿರ್ತಾರಲ್ಲ ಅಂತ ಹೋಗ್ಬೋದು. ಮುಖ್ಯವಾಗಿ ನಾನು ಹೇಳೋದಂದ್ರೆ, ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದು ದೊಡ್ಡ ವಿಚಾರ ಅಲ್ಲ, ಪಾರ್ಟಿಸಿಪೇಟ್ ಮಾಡೋದು ಭಾಳ ಇಂಪಾರ್ಟೆಂಟ್. ಏನಾಗ್ತದೆ, ನಾವೇನೇ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ಬರುವಂಥ ಸ್ಪರ್ಧೆಗಳು ಆ ಕುಟುಂಬಗಳೇ ಬಂದಿಲ್ಲ ಅಂತ ನಾವು ಮಾಡಿದ್ರು ಕೂಡ ಅದು ಪ್ರಯೋಜನ ಆಗಲ್ಲ. ಈ ಸರಿ ಕೋಸತಿ ಕಿತ್ತೂರು ಸಂಖ್ಯೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲ ಭಾಗವಹಿಸಿದ್ದಾರೆ. ತುಂಬ ಖುಷಿ ಆಯಿತು. ಈ ನಿಟ್ಟಿನಲ್ಲಿ ಆದಾಯ ಮಾಡಲಿಕ್ಕೆ ನಮ್ಮ ನಗರ ಕಾರ್ಯದರ್ಶಿಗಳಾದಂಥ ಸೋಮಣ್ಣವರು ಮತ್ತು ನಮ್ಮ ಅರುಣ್ ಅವರು ತುಂಬ ಶ್ರಮ ಪಟ್ಟಿದ್ದಾರೆ. ಉಳಿದಂತೆ ಎಲ್ಲ ಪದಾಧಿಕಾರಿಗಳು ಸಹಕಾರ ಕೊಟ್ಟಿದ್ದೀವಿ ನಾವು. ಆದರೂ ಕೂಡ ಮುಂದಿತ್ತು ತುಂಬ ರೀತಿಯಲ್ಲಿ ಕೆಲಸಗಳನ್ನ ಎಲೆಮರೆ ಕಾಚಾರ ಕೆಲಸ ಮಾಡಿದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ನಮ್ಮ ತಾಲೂಕು ಸಂಘದ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಅವರ ಕುಟುಂಬಗಳನ್ನು ಕರ್ಕೊಂಡು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಲು ತಾವು ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಂಡು ಮತ್ತು ತಮ್ಮ ಕುಟುಂಬದ ಕರ್ಕೊಂಡು ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರೆ ಎಲ್ಲ ತಾಲೂಕು ಸಂಘದ ಅಧ್ಯಕ್ಷಗಳು, ಪದಾಧಿಕಾರಿಗಳು ಮತ್ತು ಅಲ್ಲಿಯ ಪತ್ರಕರ್ತರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ನಮ್ಮ ಸಂಘದ ಪರವಾಗಿ ತಿಳಿಸಲು ಇಷ್ಟಪಡ್ತೀನಿ. ಅದು ಹೆಚ್ಚಿನಾಗಿ ನನಗೆ ಖುಷಿ ಆಗ್ತದೆ ಏನಂದ್ರೆ, ನಮ್ಮ ಆನಂದ ರಾಮಣ್ಣ, ಆನಂದ ಭದ್ರಾವತಿ ಆನಂದ 60+ ಅವರು ಕೂಡ ಎಲ್ಲ ಗೇಮ್ಗಳಲ್ಲೂ ಪಾರ್ಟಿಸಿಪೇಟ್ ಮಾಡೋದು. ನಮ್ಗೆ ಯಾಕೆ ಈ ಗೇಮ್ ಯಾಕೆ ಕಲ್ತಿದ್ರೆ, ನಾವು ಏಜ್ ಫ್ಯಾಕ್ಟ್ರಿ ಅವ್ರಿಗೆ ಆಗಲ್ಲ ಬೇಡ ಅಂತ ನಾವು ಅಂದ್ಕೊಂಡಿದ್ವಿ. ನಮ್ಮನ್ನಾಗಿ ಈ ಗೇಮಿಂದ ಹೊರಗಿಟ್ಟಿದ್ರೆ ನೀವು ಅಂತಂದ್ರೆ ಆ ಉತ್ಸಾಹ ಮತ್ತೆ ಹೆಬ್ಬಾರ್ನವ್ರಿಗೆ ಇರ್ಬೋದು, ಆ ಥರ ಉತ್ಸಾಹ ಇರೋದನ್ನ ನೋಡಿದ್ರೆ ನಾವು ಇದೊಂದು ಎಲ್ಲ ಒಂದ್ ಕಡೆ ಅವರಿಂದ ಕಲಿಯುವಂಥದ್ದು ಮತ್ತೆ ಅವರ ಒಂದು ಉತ್ಸಾಹ ನಮ್ಗೆಲ್ಲ ಒಂದ್ ಕಡೆ ಸ್ಫೂರ್ತಿ ಕೊಡುತ್ತೆ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ತರದ ಚಟುವಟಿಕೆಗಳನ್ನ ನಾವು ಮಾಡೋಣ. ಈಗ ಬೆಳಗ್ಗೆ ಎಕ್ಸ್ಪ್ಲೋರ್ ಬಂದಾಗ ಅದೇ ಹೇಳ್ತಾ ಇದ್ರು, ಎಲ್ಲ ನಾವು ಜಿಲ್ಲಾಡಳಿತ ಮತ್ತೆ ನೌಕರರು ಮತ್ತೆ ಪೊಲಿಟಿಷಿಯನ್ಸ್ ಎಲ್ಲ ಕ್ರೀಮಿಲರಿಗಿರೋರೆಲ್ಲ ಸೇರ್ಕೊಂಡು ಒಂದು ಕ್ರಿಕೆಟ್ ಒಂದು ಆಡೋಣ, ಅದ್ರ ಮೂಲಕ ಎಲ್ಲರಿಗೂ ಒಂದು ಇದಾಗುತ್ತೆ, ಅದನ್ನ ಆರ್ಗನೈಸ್ ಮಾಡೋಣ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನಮ್ಮ ನೌಕರ ಅಧ್ಯಕ್ಷರಾದ ಷಡಾಕ್ಷರಿ ಕೂಡ ಅವರು ಕೂಡ ಮಾಡೋಣ ಅಂತ ಹೇಳಿದ್ದಾರೆ. ನೋಡೋಣ, ಎಲೆಕ್ಷನ್ ನಂತರ ಎಲೆಕ್ಷನ್ ಮುಂಚೆನೂ ಮಾಡೋಣ. ಹಾಗೇನೆ ಅದರ ಜೊತೆಗೆ ನಾವು ಬೇರೆ ಬೇರೆ ಕಾರ್ಯಕ್ರಮ ಅಂತ ಬರೀ ಈಗ ಸ್ಪೋರ್ಟ್ಸ್ ಆಯಿತು, ಸಾಂಸ್ಕೃತಿಕವಾಗಿ ಕಾರ್ಯಕ್ರಮ ಮಾಡಬೇಕು. ಯಾಕಂದ್ರೆ ನಮ್ಮ ಹಾಲಸ್ವಾಮಿ ಅವರು ಮತ್ತೆ ದೀಪಕ್ ಅವರು ತುಂಬಾ ಅವರಲ್ಲಿ ಪ್ರತಿಭೆಗಳಿದ್ದಾವೆ. ಅವನ್ನೆಲ್ಲ ಹೊರತೆ ನಮ್ಗೆ ಅವಕಾಶ ವ್ಯತ್ಯಾಸಿತ್ತಿಲ್ಲ ಅಂದ್ರೆ ರಂಜಿತ್ತು. ಈಗ ನಾವು ಕಾರ್ಯಕ್ರಮ 2:30-3 ಗಂಟೆ ಮುಗಿಸಿದ್ವಿ. 1 ಗಂಟೆಯಿಂದ ಇಡೀ ಯಾರೊಬ್ಬರಿಗೂ ಬೇಜಾರಾಗದ ರೀತಿಯಲ್ಲಿ ತುಂಬಾ ಒಂದು ಎಂಟರ್ಟೈನ್, ನಾವು ಯಾರೋ ಸೆಲೆಬ್ರಿಟಿ ಕಸ್ಬೇಕೇನಪ್ಪ ಅನ್ನೋ ಲೆಕ್ಕದಲ್ಲಿ ಅವರು ಕಸಿದ ಲೆಕ್ಕಕ್ಕೆ ಕಾರ್ಯಕ್ರಮನ ಅದ್ಭುತವಾಗಿ ನೋಡಿದ್ರು. ನಮ್ಮ ಅಣ್ಣ ಬಾಬಣ್ಣ ಇರ್ಬೋದು, ಎಲ್ಲರೂ ತುಂಬಾ ಪ್ರತಿಭಾವಂತಿದ್ದಾರೆ. ಪತ್ರಕರ್ತರು ಬರೀ ಬರವಣಿಗೆ ಅಷ್ಟೇ ಅಲ್ಲ, ಅದರದ್ದು ಆ ಇತರ ಚಟುವಟಿಕೆಗಳು ಇದೀವಿ ಅನ್ನೋದನ್ನ ನಾವು ಮತ್ತೆ ನಮ್ಮ ಕುಟುಂಬದವ್ರಿಗೆ ಕೂಡ ಗೊತ್ತಿರಲ್ಲ. ರಂಜಿತ್ತು ಹೇಳಿದ್ಮೇಲೆ ಗೊತ್ತಿಲ್ಲ, ಬಟ್ ಎಷ್ಟೋ ಒಂದು ಪ್ರತಿಭೆಗಳು ಹೊರ ತರಲಿಕ್ಕೆ ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಸ್ವಾಮಿ ಯಾವತ್ತೂ ಹೇಳ್ತಾ ಇರ್ತಾನೆ, ಒಂದು ರಂಗ ನಾಟಕವನ್ನ ಮಾಡೋಣ ನಾವು ನಮ್ಮ ಪತ್ರಕರ್ತರ ಕುಟುಂಬಗಳಿಗೋಸ್ಕರ ಅಂತೇಳಿ. ಮುಂದೆ ರಾಮಣ್ಣ ಕೂಡ ಹೇಳಿದ್ರು, ಅಲ್ಲಿ ನಮ್ಮ ತೀರ್ಥಹಳ್ಳಿ ಅದೊಂದು ಕಾರ್ಯಕ್ರಮ ಮಾಡೋಣ, ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಅಂತೇಳಿ. ಈ ಸಂದರ್ಭದಲ್ಲಿ ಅದನ್ನ ನಮ್ಮೆಲ್ಲರೂ ಬಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಬಂದ್ರೆ ನಮಗೆ ಕಾರ್ಯಕ್ರಮ ಮಾಡಿ ಸ್ಫೂರ್ತಿ. ಜಿಲ್ಲಾ ಸಂಘಕ್ಕೆ ಏನಂತೇಳಿದ್ರೆ
ನಮ್ಗೆ ನಮ್ಮ ಪತ್ರಕರ್ತರು ಮತ್ತು ಕುಟುಂಬದವರು ಬಂದಾಗ ನಮ್ಗೆ ಖುಷಿ ಆಗುತ್ತೆ. ಅಟ್ಲೀಸ್ಟ್ ನಾವು ಮಾಡಿದ್ರೆ ಸಾಕ್ತಾ ಇತ್ತು ಅಂತ. ಆ ತರ ನೀವೆಲ್ಲರೂ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಬನ್ನಿ. ಮತ್ತೆ ಕುಟುಂಬದವ್ರು ಬಂದಿದ್ದಾರೆ, ನೆಕ್ಸ್ಟ್ ಯಾರೇ ಕಾರ್ಯಕ್ರಮ ಇದ್ರು ಅವ್ರು ಬರಲ್ಲ ನೀವು ಬಿಡ್ಬೇಡಿ, ಅವ್ರು ಕರ್ಕೊಂಡು ನೀವು ಬನ್ನಿ ಅಂತ ಹೇಳ್ತಾ ನನ್ನ ಇದೊಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಹೊಂದಿಸಿ ಬಹುಮಾನ ಅಂತ ಮುಂದುವರಿಸ ಮಾಡ್ತೀನಿ. ಈ ಕಡೆ ನೋಡ್ರಪ್ಪ ಸ್ವಲ್ಪ ಪುಟ್ಟ ಈ ಕಡೆ ನೋಡ್ರಿ. ಈ ಕಡೆ ಇಲ್ಲಿ ನೋಡಿ, ಈ ಕಡೆ ನೋಡಿ. ಇಲ್ಲಿ ನೋಡಿ.
ಆನಂದ್ ಕುಮಾರ್ TS